ಹಾಯ್ ಫ್ರೆಂಡ್ಸ್, ನಾನು ಶಂಕರ್ ಬಾಬು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ನಂದಿಯನ್ನು ಲೇಪಾಕ್ಷಿ ಈ ಲೇಪಾಕ್ಷಿಯಲ್ಲಿ ಈ ನಂದಿಯನ್ನು ಕೆತ್ತಿದ್ದು ಯಾರು ಅಂತ ನಮಗೆ ಗೊತ್ತಿಲ್ಲ ಅಂತ ಇಲ್ಲಿರೋರು ಹೇಳ್ತಾ ಇದ್ದಾರೆ. ಆದರೆ 2000 ವರ್ಷದ ಮುಂದೆ ಕಟ್ಟಿದ ರಾಜರಾಜ ಚೋಳ ಕಟ್ಟಿದ ತಂಜಾವೂರು ದೇವಸ್ಥಾನ ಮತ್ತು ತಿರುವಣ್ಣಾಮಲೆಯಲ್ಲಿರುವ ನಂದಿ ಮತ್ತು ಬೇಲೂರು ಹಳೆಬೀಡು ಅಲ್ಲಿರುವ ನಂದಿ ಎಲ್ಲ ಈ ಥರ ಅಲಂಕಾರ ಮಾಡಿ ಕೆತ್ತಿದ್ದಾರೆ. ಈಗ ನಾನು ಹೇಳುವುದೇನೆಂದರೆ, ಇಲ್ಲಿ ಇರುವ ನಂದಿಯನ್ನು ಈ ಥರ ರಾಜರಾಜ ಚೋಳರು ಇಲ್ಲ ಚಾಲುಕ್ಯ ರಾಜರು ಯಾರೋನೇ ಇದನ್ನು ಕಟ್ಟಿದ್ದಾರೆ ಅಂತ ನನ್ನ ಅನಿಸಿಕೆ. ಈ ನಂದಿ ಸುಮಾರು 20 ಅಡಿ ಹೈಟ್ ಎತ್ತರ, 30 ಅಡಿ ಅಗಲ ಅಂತ ಇರುತ್ತೆ. ಅಲಂಕಾರ ಮಾಡಿ ಕೆತ್ತಿದ್ದಾರೆ. ಇದನ್ನು ಒಂದು ರಾಜರಾಜ ಚೋಳರು ಮತ್ತು ಚಾಲುಕ್ಯ ರಾಜರು ಮತ್ತು ಶ್ರೀಕೃಷ್ಣ ದೇವರಾಯರು ಇವರು ಯಾರೇನು ಕೆತ್ತಿರಬೇಕು. ಅವ್ರ ಕಾಲದಲ್ಲಿಯೇ ಇದನ್ನು ಮಾಡಿದ್ದಾರೆ ಅಂತ ನನ್ನ ಅನಿಸಿಕೆ. ರಾಜರಾಜ ಚೋಳರು ಕೆಲವು ದೇವಸ್ಥಾನದಲ್ಲಿ ನೋಡಿದಿರ್ಬೋದು. ಅವರು ಅಲ್ಲಿರುವ ಕಲ್ಲಲ್ಲಿಯೇ ವಿಗ್ರಹವನ್ನು ಕೆತ್ತನೆ ಮಾಡಿರ್ತಾರೆ. ಬೇರೆ ಎಲ್ಲಿಂದ ತಂದು ಮಾಡುವ ಕೆಲಸ ಅವ್ರು ಮಾಡೋದಲ್ಲ. ಅಲ್ಲಿರುವ ಕಲ್ಲನ್ನೇ ರೆಡಿ ಮಾಡಿ ಇಕ್ಕಿರ್ತಾರೆ. ಇದು ಏಕಶಿಲಾ ವಿಗ್ರಹ. ಇದು ಎಲ್ಲಿಂದ ತರೋಕೆ ಆಗೋದಿಲ್ಲ. ಒಂದೇ ಕಲ್ಲಲ್ಲಿ ಇದನ್ನು ಕೆತ್ತನೆ ಮಾಡಿರೋದು ನಂದಿ. ಈ ಲೇಪಾಕ್ಷಿ ಅಂತ ತೆಲುಗಲ್ಲಿ ಪಕ್ಷಿನೇ ಎಬ್ಬಿಸೋದು. ಈ ಜಾಗ ಜಟಾಯು ಮೋಕ್ಷ ಹೊಂದಿರುವ ಜಾಗ ಅಂತೆ. ಒಂದು ಕಾಲದಲ್ಲಿ ರಾಮನ ಹೆಂಡತಿ ಸೀತೆಯನ್ನು ರಾವಣ ತಗೊಂಡು ಹೋಗುವಾಗ ಜಟಾಯು ಅಂತ ಒಂದು ಪಕ್ಷಿ ಅಡ್ಡವಾಗುತ್ತೆ. ಅದನ್ನು ರೆಕ್ಕೆಯನ್ನು ರಾವಣ ಕಟ್ ಮಾಡಿದ್ದಾನೆ. ಅದಕ್ಕೆ ಅಲ್ಲಿ ಬಿದ್ದು ಇರುವಾಗ ರಾಮನು ಬರುವಾಗ ಅವ್ರಿಗೆ ಹೇಳ್ತಾನೆ, ಈ ಥರ ರಾವಣ ಕತ್ಕೊಂಡು ಹೋಗಿದ್ದಾನೆ ಸೀತೆ ಮಾತನ್ನು ಅಂತ ಹೇಳಿರ್ತಾರೆ. ಆವಾಗ ರಾಮನಲ್ಲಿ ಐಕ್ಯವಾಗಿ ಜಟಾಯು ಮೋಕ್ಷ ಹೊಂದಿರುತ್ತೆ. ಈ ಜಾಗ ಇದರಲ್ಲಿ ನೋಡಿ, ಇದು ಸೀತಾಮಾತೆಯ ಪಾದ. ಈ ಸೀತಾಮಾತೆ ಆಂಜನೇಯನಿಗೆ ಬಾಯಾರಿಕೆ ಆಗುವಾಗ ಈ ಕಾಲಲ್ಲಿ ಇದು ಈ ಜಾಗನ ರೆಡಿ ಮಾಡಿರೋದು. ಈಗ ಇದರಲ್ಲಿ ಯಾವತ್ತೂ ನೀರು ಇರುತ್ತಂತೆ, ಕುಡಿಯುವಂಥ ನೀರು ಯಾವತ್ತೂ ಇರುತ್ತಂತೆ. ಇಷ್ಟು ದೊಡ್ಡ ಬಂಡೆಯಲ್ಲಿ ನೀರು ಬರುವುದು ಆಶ್ಚರ್ಯನೇ. ಈಗ ಇದನ್ನು ಒಂದು 2000 ವರ್ಷ ಮುಂದೆಯಿಂದಾನೇ ಈ ದೇವಸ್ಥಾನ ಕಟ್ಟಿದ್ದಾರೆ. ಹೆಂಗಂದರೆ ಒಂದೊಂದು ರಾಜರು ಒಂದೊಂದು ಕಾಲದಲ್ಲಿ ಇದನ್ನು ಪುನರುದ್ಧಾರ ಮಾಡಿರ್ತಾರೆ. ಇದರಲ್ಲಿ ರಾಜರಾಜ ಚೋಳನವರ ಮನೆ ದೇವರು ಈಶ್ವರ ಮತ್ತು ಅರ್ಧನಾರೀಶ್ವರ ಅಂತ ಅರ್ಧ ಅಮ್ಮ ಅರ್ಧ ಅಪ್ಪ ಅಂತ ಇರುತ್ತೆ. ಇದು ಹೆಂಗೆ ಹೇಳೋದಂದರೆ, ಈ ಸೆಲೆಯಲ್ಲಿ ಈಗ ನೋಡ್ತಾ ಇರುವೆಲ್ಲ, ಈ ಸೆಲೆಯಲ್ಲಿ ಒಂದು ಕಿವಿಯಲ್ಲಿ ಓಲೆ ಇರುತ್ತೆ, ಒಂದು ಕಿವಿಯಲ್ಲಿ ಓಲೆ ಇರಲ್ಲ. ಬೇರೆ ಬೇರೆ ಥರ ಓಲೆ ಇರುತ್ತೆ. ಅದು ಆ ಕಾಲದಲ್ಲಿ ಹೆಂಗಸರು ಗಂಡಸರು ಇಬ್ಬರೂ ಓಲೆ ಹಾಕ್ತಾಯಿದ್ದರು. ಅದರಲ್ಲಿ ಒಂದು ಓಲೆ ಒಂದು ಥರ, ಒಂದು ಓಲೆ ಒಂದು ಥರ ಇರುತ್ತೆ. ಅದಕ್ಕೆ ಇದು ಅರ್ಧನಾರೀಶ್ವರ ಅಂತ ಅರ್ಥ. ಈಗ ವಿರೂಪಣ್ಣ ಮಾಡಿರುವ ಕಲ್ಯಾಣ ಮಂಟಪದಲ್ಲಿ ಆ ಥರ ಒಂದು ವಿಗ್ರಹ ಇದೆ. ಅದರಲ್ಲಿ ಅರ್ಧನಾರೀಶ್ವರರು ಇದ್ದಾರೆ. ಇದು ತುಂಬ ಹಳೆಯದಾದ ದೇವಸ್ಥಾನ. ಇವರು ಹೇಳ್ದಂಗೆ ಒಂದು 600-700 ವರ್ಷದಲ್ಲ, ಇನ್ನು 1000-2000 ವರ್ಷದ ಮುಂದೆಯಿಂದ ಇರುವ ದೇವಸ್ಥಾನ ಇದು. ಇಲ್ಲಿ ನಂದಿ ಮತ್ತು ಜಟಾಯು ಮೋಕ್ಷ ಹೊಂದಿರುವ ಜಾಗ.